ವಿವಾದಕ್ಕೆ ಕಾರಣವಾಗಿರುವಂತಹ ಹರಿಹರ ಪಂಚಮಸಾಲಿ ಪೀಠ ದಾವಣಗೆರೆಯ ಹರಿಹರ ಪೀಠದಲ್ಲಿ ಸದ್ಯ ಲೆಕ್ಕ ಕೊಡುವಂತಹ ಕಾರ್ಯ ನಡೀತಾ ಇದೆ. ಈ ಮಧ್ಯೆ ಇದೇ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ವಚನಾನಂದ ಶ್ರೀಗಳು ಮಾತನಾಡ್ತಿದ್ದಾರೆ. ಕೇಳೋಣ ಬನ್ನಿ. ಗಡಿ ಕಾಯುವ ಸೈನಿಕರಂತೆ ರಕ್ಷಣೆಗೆ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರ ಜನ ನಮ್ಮ ಮಹಾಂತಜರ ಗದ್ದಿಗೆಗೆ ನಮ್ಮ ಜೊತೆಗೆ ಚಿಂತನ ಮಂಥನ ಒಂದಿಷ್ಟು ಮಠದ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಇಲ್ಲೇ ಇದ್ದಾರೆ. 8 ವರ್ಷದಲ್ಲಿ ನಾವೆಂದೂ ಹರಿಹರ ತಾಲೂಕಿಗೆ ಪ್ರವಾಸ ಮಾಡೋಕ್ಕಾಗಿಲ್ಲ, ದಾವಣಗೆರೆ ಜಿಲ್ಲೆ ಪ್ರವಾಸ ಮಾಡೋಕ್ಕಾಗಲ್ಲ. ಕಳೆದ 23 ವರ್ಷದಿಂದ ಉಚ್ಚಾಟಿತ ಪ್ರಧಾನ ಧರ್ಮದರ್ಶಿ ತನ್ನ ಮನೆಯಲ್ಲಿ ನಮ್ಮ ಮಹಾಂತಜರ ಫೋಟೋ ಇಟ್ಕೊಂಡಿಲ್ಲ. ಆತ ಬಸವಣ್ಣ ಹೆಸರುಗಳ ಬಸವಣ್ಣವರ ಫೋಟೋ ಹಾಕದ ಹಾಗೇನೆ ಮತ್ತು ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದು ಜಗತ್ ಜಾಹೀರಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಭಕ್ತರು ಏನು ಕೇಳ್ತಾ ಇದ್ದಾರೆ, ಲೆಕ್ಕ ಕೊಡಿ ಅಂತ, ಪಾರದರ್ಶಕವಾಗಿರಬೇಕು ಅಂತ. ಸರ್ಕಾರದ ಬಂದಂಥ ಹಣ 2008ನೇ ಇಸ್ವಿಯಿಂದ ಇಲ್ಲಿವರೆಗೆ ಏನೇನೋ ಬಂದಿದೆ ಅನ್ನೋದನ್ನು ನಮ್ಮ ಒಬ್ಬ ಟ್ರಸ್ಟಿನೇ ಹೇಳಿದ್ದಾರೆ. ಅವ್ರದ್ದೆಲ್ಲ ಪಿನ್ ಟು ಪಿನ್ ಅವರೆಲ್ಲ ಒಂದೊಂದನ್ನು ಬಯಲು ಮಾಡಿದ್ದಾರೆ. ಅವರು ಅದು ರೆಕಾರ್ಡ್ ಆಗಿದೆ. ಅದು ರೆಕಾರ್ಡ್ ಆದ ಮೇಲೆ ಇನ್ನೆಲ್ಲಿ ನಮ್ಮದು ಬಟಾ ಬಯಲಾಗತ್ತೆ ಅಂತೇಳಿ ಅದನ್ನು ಕದ್ಕೊಂಡು ಹೋದ್ರು ಅವರು. ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟೆಲ್ಲ ನೋವುಗಳು ಕೊಟ್ಟಿದ್ದಾರೆ, ಅದನ್ನು ಅವರು ಡೈರಿಯಲ್ಲಿ ಬರೆದಿದ್ದಾರೆ. 2011ರಲ್ಲೇ ಅವರಿಗೆ ಸಾಕಷ್ಟು ನೋವನ್ನು ಕೊಟ್ಟಿದ್ದಾರೆ. ಇವರನ್ನು ಉಚ್ಚಾಟನೆ ಮಾಡದೇ ಸಮಾಜ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವಾಗನೇ ಅತ್ಯಂತ ನೋವಿನಿಂದ, ಅತ್ಯಂತ ದುಃಖದಿಂದ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ರಕ್ತ ತರಿಸಿದ್ದಾರೆ ಇವರು. ಅಷ್ಟೊಂದು ಮಾನಸಿಕವಾಗಿ ಕಿರುಕುಳ ಕೊಟ್ಟು ನಮ್ಮ ಮಹಾಂತಜರ ಲಿಂಗೈಕ್ಯ ಆಗಿದ್ದನ್ನು ಸಂಭ್ರಮ ಪಟ್ಟಾರ ಅವರು. ಅವ್ರ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗಾಡಿದ್ದಾರೆ. ಅವರು ಬರೆದಂತಹ ಡೈರಿ ಇದು. ಇದನ್ನು ನೀವು ನೋಡ್ರಿ, ಏನೇನು ಬರ್ದಾರ ಒಂದು ಸ್ವಲ್ಪ ಓದ್ರಿ. ಯಾರ ಹಣ, ಯಾವಾಗ, ಯಾರ ಭಕ್ತರ ಹಣ ತನ್ನ ಹಣ ಅಂತ ತಿಳ್ಕೊಂಡು ಬ್ಯಾಂಕ್ನಾಗ ಇಟ್ಟು ಅದ್ರ ಬಂದಂಥ ಬಡ್ಡಿ ಹಣದಲ್ಲಿ ನನ್ನ ಹಣ ಅಂತ ಹೇಳಿದವ್ರು ಯಾರು ಅನ್ನೋದು ಹೇಳಿದಾರೆ ಅವರು. ಅವ್ರು ನಿನ್ನೆನೆ ಅವರು ಉಚ್ಚಾಟಿತರೀಗ, ಉತ್ಸಾಟ ಮಾಡಕ್ಕೆ ಹೋಗಿ ಉಚ್ಚಾಟರಾದವರು. ಹಾಗಾಗಿ ಇವತ್ತು ಲಕ್ಷೋಪಲಕ್ಷಣ ಭಕ್ತರು ಇರುವಂಥ ಪೀಠ ಇದು. ಕರ್ನಾಟಕದಲ್ಲಿ ಹೆಂಗೆ ಆಂಧ್ರದಲ್ಲಿ ಕಾಪು ಜನಾಂಗಿದೆಯೋ, ಗುಜರಾತ್ದಲ್ಲಿ ಪಟೇಲ್ ಇದ್ದಾರೋ, ಹರಿಯಾಣದಲ್ಲಿ ಜಾಟ್ರಿದಾರೋ, ರಾಜಸ್ಥಾನದಲ್ಲಿ ಗುಜ್ಜರಿದಾರೋ, ಹಂಗೆ ಕರ್ನಾಟಕದಲ್ಲಿ ಯಾರು ಅಂತಂದ್ರೆ ಲಿಂಗಾಯತ ಪಂಚಮಸಾಲಿಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ತರಾತುರ್ಲಿ ಬಂದು ಈ ಎಲ್ಲ ಮಠಗಳದ್ದು ಒಂದು ದೊಡ್ಡ ಪುಸ್ತಕವನ್ನು ಮಾಡಿ, ಯಾರು ಎಷ್ಟು ದುಡ್ಡು ಕೊಟ್ರಪ್ಪ, ಯಾರು ಬೇಳೆ ಕೊಟ್ಟರು, ಯಾರು ಬೆಲ್ಲ ಕೊಟ್ಟರು, ಯಾರು ಮರಳು ಕೊಟ್ಟರು, ಯಾರು ಕಬ್ಬಿಣ ಕೊಟ್ಟರು, ಯಾರು ಮಣ್ಣು ಕೊಟ್ಟರು. ಯಾಕೆ ಮಣ್ಣು ತುಂಬಿಸಿರಲಿಲ್ಲ. ಹರಿಹರ ಜನ ತಾವೇ ವಾಲಂಟಿಯರಾಗಿ ಟ್ರ್ಯಾಕ್ಟರ್ ತಂದು ಲೋಡ್ ಗಟ್ಟೆ ಮಣ್ಣು ಹಾಕ್ಯಾರ. ಅದಕ್ಕೆ ಕೂಲಿನೂ ತೊಗೊಂಡಿಲ್ಲ, ಡೀಸೆಲ್ ತಾವು ಹಾಕ್ಕೊಂಡಾರ. ಹರಿಹರ ತಾಲೂಕಿನಲ್ಲಿ 1,40,00,000 ಸಂಗ್ರಹ ಆಗಿದೆ. ನಮ್ಮ ಸಂಸ್ಥಾಪಕದ 1,40,00,000. ಇಲ್ಲೇ ನಮ್ಮ ಬಾಬಾನವ್ರು ಇದ್ದಾರೆ. ಈಸ್ ಆಲ್ಸೋ ಫೌಂಡರ್ ಟ್ರಸ್ಟಿ. ಸೊ ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂಥ ಹಣ ಎಲ್ಲಿದೆ? ಈಗ ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ, ಎಲ್ಲಿ ಸಮುದಾಯ ಭವನ ಇದೆ? ನಾವಂತರೂ ಹಣದಲ್ಲಿ ಚೆಕ್ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲ. ಎದ್ದನ ಜೋಗಿ ಹೆಗಲ ಮ್ಯಾಗ ಜೋಳಿಗೆ ನಮ್ಮದು. ಇದು ನೋಡ್ರಿ, ಮತ್ತೆ ಇವತ್ತು ಬೆಳಗ್ಗೆ ತುಂಬಿತ್ತು, ಮತ್ತೆ ಖಾಲಿ ಆಗಿದೆ. ಯಾರು ಕಾಣ್ತಾರೆ ಅವ್ರಿಗೆ ಕೊಡ್ತೀವಿ ನಾವು. ಇದನ್ನು ನಾವು ಇರೋದಕ್ಕೆ ಕೊಡಲಿಕ್ಕೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಘದ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಸೋಮನಗೌಡ ಪಾಟೀಲ್ರವರು, ಅವರು 1994ರಿಂದ ಈ ಸಂಘಟನೆಯಲ್ಲಿದ್ದಾರೆ. ಅವ್ರನ್ನ AK 47 ಕರೀತಾರೆ. ಅವರು ಕಟ್ಟಿದಂಥ ಈ ಸಮಾಜದೊಳಗೆ ಇವರು ಒಳಗೆ ಹೊಕ್ಕಿರೋದು. ಇವ್ರದ್ದು ಕೊಡುಗೆ ಏನೂ ಇಲ್ಲ. ನಾನು ಮಾಡಿದೆ, ನಾನು ಕಟ್ಟಿದೆ ಅಂತ ಎಲ್ಲರಿಗೂ ಹಿಂಗೆ ಭ್ರಮೆಯಲ್ಲಿದ್ದರು ಅವರು. ಹಿಂದೆ ಸಿದ್ಧಲಿಂಗ ಸ್ವಾಮಿಗಳು ಮಹಾಂತಜರಿಗೆ ಲೆಕ್ಕ ಕೇಳಿದಾಗ ಅವ್ರು ಸಿಕ್ಕಾಪಟ್ಟೆ ಬೈದಾರ ಅವರು ಏಕವಚನದಲ್ಲಿ. ಅವಾಗ ಮಹಾಂತಜರು ಬೆತ್ತನ ರುಚಿ ತೋರಿಸ್ಯಾರ ಇವರಿಗೆ. ಪ್ರಧಾನ ಧರ್ಮದರ್ಶಿಗೆ, ಒಬ್ಬ ಧರ್ಮದರ್ಶಿಗೆ ಬೆತ್ತ ತೊಗೊಂಡು ಹೊಡೆದಾರ. ಎಲ್ಲಿ ದಾವಣಗೆರೆ MCC ಬಿಪ್ಲಕ್ ಇದ್ರಲ್ಲಲ್ಲಿ, ಅಲ್ಲಿ ಕಜ್ಜಾಯ ಆಗಿದೆ ಅವರಿಗೆ. ನಮ್ಮ ಸಿದ್ಧಲಿಂಗ ಸ್ವಾಮಿಗಳಿಗೆ ಮಾನಸಿಕ ಕೊಟ್ಟು ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅವಾಗ ಸಮಾಜ ಜಾಗೃತ ಇರಲಿಲ್ಲ. ಇವತ್ತು ಸಮಾಜ ಜಾಗೃತ ಆಗಿದೆ. ಇವತ್ತು ಪ್ರಾಮಾಣಿಕವಾಗಿ ಯಾರು ವಚನಾನಂದ ಸ್ವಾಮೀಜರು ಏನು ಅನ್ನೋದು ಎಲ್ಲವೂ ಪಾರದರ್ಶಕವಾಗಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಅವ್ಯವಹಾರ ಆಲ್ರೆಡಿ ನಮ್ಮ ಒಬ್ಬ ಪ್ರಧಾನ ಧರ್ಮದರ್ಶಿ ಒಬ್ಬ ಧರ್ಮದರ್ಶಿ ಎಷ್ಟು ಫೋರ್ಜರಿ ಹಣ ತೊಗೊಂಡ್ರು, ಖರ್ಚು ಹೆಂಗೆ ಮಾಡಿದ್ರು ಅನ್ನೋದನ್ನು ಪಿನ್ ಟು ಪಿನ್ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡಿ, ಇಲ್ಲಿ ದಾಖಲೆ ಇದಾವೆ. ಜಿಲ್ಲಾ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಇದು
ಇಲಾಖೆಯಿಂದ ಮಠದ ಆವರಣ ನಿರ್ಮಿಸಿದ ವಿದ್ಯಾರ್ಥಿ ನಿಲಯ ಕಟ್ಟಡಕ್ಕೆ 10 ಕೋಟಿ ರೂಗಳನ್ನು ಪಡೆಯುವ ಬಗ್ಗೆ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಬಾಬಣ್ಣರೇ, ಇದು ನಿಮ್ಮ ಸೈನ್ ಇದು ಇವರು ಸೈನ್ ಮಾಡಿದ್ದಾರೆ. ಇದು ಇಬ್ಬರದು ಬಿಟ್ಟು ಎಲ್ಲರದು ಫೋರ್ಜರಿ ಇದೆ. ಇದು ಸತ್ಯ ಗೊತ್ತಾಗತ್ತಲ್ವಾ? ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಠದ PDO ಈ ಆರಂಭದಿಂದ ಮಠದಲ್ಲಿ ನಾವು ಬಂದ ಮೇಲೇನು PDO ನಮಗೆ ಅನೇಕ ಬಾರಿ ನೋಟಿಸ್ ಕೊಡ್ತಾ ಇದ್ರು. ಅಂದರೆ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಆ ಟ್ಯಾಕ್ಸ್ ಕಟ್ಟಿದಾಗ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಟ್ಯಾಕ್ಸ್ ಕಟ್ಟಲ್ಸಿವೆ ಅವರು ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಡಂಗಿಲ್ಲ. ಅವ್ರು ಕೊಡದೇ ಇದ್ದಾಗ ಏನು ಮಾಡ್ಯಾರ, ಅವರು ಕೂಡ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ ನೋಡಿ. ಅವರ ಲೈಸೆನ್ಸ್ ಅಂದರೆ ಈ ಕಟ್ಟಡಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಅವರು. ಅಂದರೆ ಫೇಕ್ ನಕಲಿ ದಾಖಲೆನ ಸೃಷ್ಟಿ ಮಾಡಿ ಇಲ್ಲಿ ನೋಡ್ರಿ, ಇದು ಪರವಾನಗಿ ಪತ್ರ ಅಂತ, ಇದು ಕೂಡ ಫೇಕ್. ಇದು ಅವ್ರ ಸೈನ್ ಕೂಡ ಫೇಕ್. ಇದು ಅದಕ್ಕೆ ಅವರು ಅಧಿಕೃತವಾಗಿ ಹಿಂಬರ ಕೊಟ್ಟರ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಹನಗವಾಡಿ ಅಂತೇಳಿ ದೃಢೀಕರಣ ಅಂತ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹನಗವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹನಗವಾಡಿ ಗ್ರಾಮದ ಶ್ರೀ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠಕ್ಕೆ ಮನೆ ಕಟ್ಟಲು ದಿನಾಂಕ 18/1/2020 ಪರವಾನಗಿ ಪತ್ರ ಕೊಟ್ಟಿರುತ್ತೀರಿ ಎಂದು ದಿನಾಂಕ 25/1/2020 HP ಇಲ್ಲಿ ಕರೆಕ್ಟಾಗಿ ಬಿನ್ ಬಸಪ್ಪ ಬಿನ್ H ಪಟ್ಟಪ್ಪ ತಾವು ಅರ್ಜಿ ಸಲ್ಲಿಸಿದ್ದು ಸದರಿ ಪೀಠಕ್ಕೆ 2020-21ನೇ ಸಾಲಿನ ಮೇಲ್ ಕಾಣಿಸಿದ ದಿನಾಂಕಂದು ಗ್ರಾಮ ಪಂಚಾಯತಿ ಎಂದು ಯಾವುದೇ ಥರದ ಕಟ್ಟಡ ಪರವಾನಗಿ ನೀಡುವುದಿಲ್ಲ ಮತ್ತು ನಿಮಗೆ ದೊರೆತಿರುವ ಪತ್ರದ ಮೇಲಿರುವ ಸಹಿ ನನ್ನದಲ್ಲವೆಂದು ಈ ಪತ್ರ ಮೂಲಕ ದೃಢೀಕರಿಸುತ್ತೇಳಿ ರೇಣುಕಾಬಾಯಿ ಅವರು ಹೇಳ್ಕೊಟ್ಟಾರ. ಅದ PDO ಕೊಟ್ಟಿದ್ದಾರೆ. ಅಲ್ಲ ಇದು ಕರೆಕ್ಟ್. ಮತ್ತೆ ನೋಡ್ರಿ ಇಲ್ಲ ಎಲ್ಲಕ್ಕಿಂತ ಇಂಪಾರ್ಟೆಂಟು ಒಂದು ನಿಮಿಷ, ಅದು ಶಾಂತ ಆಗ್ರಿ. ಸರ್ಕಾರ ಈಗ ಸರ್ಕಾರ 10 ಕೋಟಿ ರೂಪಾಯಿ ಕೊಟ್ಟದ. ಎಲ್ಲಿ ಮಠಕ್ಕೆ? ಎಲ್ಲಿ ಅದ? ಇಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಸತಿ ನಿಲಯ ಸಮುದಾಯ ಭವನ 10 ಕೋಟಿ. ಯಾವಾಗ ಕೊಟ್ಟದ? 21ರಲ್ಲಿ ಕೊಟ್ಟದ. ಎಷ್ಟು ವರ್ಷ ಆಯ್ತು? ಈಗ 5 ವರ್ಷ ಆಯಿತು. ಇಲ್ಲಿ ಏನು ನಿಬಂಧನೆಗಳಿದಾವು? ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆ ಇವರ ಹಣ ಬಳಕೆ ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿಗಳು ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆ ಮುಖಾಂತರ ಆಯುಕ್ತ ಅಂದರೆ ನಮ್ಮಕ್ಕೆ ಇನ್ನೊಂದು ಮಟ್ಟಕ್ಕೆ ಕೊಟ್ಟಿದ್ದಾರೆ. ಅವಾಗ ಇಲ್ಲಿ ನೋಡಿ, ಆಯುಕ್ತರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಸಹಕಾರ ನೀಡಲು ಅನುದಾನವನ್ನು ಸದ್ಬಳಕೆ ಮಾಡಿರುವ ಬಗ್ಗೆ ಎಲ್ಲ ರೀತಿಯ ಅವಶ್ಯಕ ಕ್ರಮ ತೆಗೆದುಕೊಂಡಿಲ್ಲ. ಮಂಜೂರು ಮಾಡದ ಅನುದಾನ ಯಾವ ಉದ್ದೇಶಗಳಿಗೆ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು, ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. ಅನುದಾನವನ್ನೇ ಬಳಸಿಲ್ಲ. ಇಲ್ಲಿ ಕಟ್ಟಡ ಇಲ್ಲ. ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದಾವಣಗೆರೆ ಇವರು ಹಣ ಬಿಡುಗಡೆ ಮಾಡುವ ಮುನ್ನ ಸದರಿ ಸಂಸ್ಥೆಯ ಸ್ವಂತ ನಿವೇಶನ ಹೊಂದಿದ ಬಗ್ಗೆ ಸಕ್ಷಮ ಪ್ರಾಧಿಕಾರ ಅನುಮೋದಿತ ಕಟ್ಟಡ ನಕ್ಷೆ ಮತ್ತು ಕಟ್ಟಡ ಕಟ್ಟುವ ಪರವಾನಗಿ ಪಡೆದುಕೊಂಡ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು, ಬಾಕಿ ಮೊತ್ತವನ್ನು ಟ್ರಸ್ಟ್ ಭರಿಸುವ ಬಗ್ಗೆ ಮುಚ್ಚಳಿಕೆ ಪತ್ರ ಪಡೆಯತಕ್ಕದ್ದು. ಇದು ಯಾವುದೂ ಮಾಡಿಲ್ಲ. ಇದನ್ನು ಕೂಡ ನಕಲಿ ಕೊಟ್ಟರು ಅವರು. ಇಲ್ಲಿ ಅನುದಾನ ಕಟ್ಟಡ ಪ್ರತಿಗನುಗುಣವಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡಿದ ಮೊತ್ತಕ್ಕೆ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ ನಂತರ ಬಿಡುಗಡೆ ಮಾಡುವುದು. ಇನ್ನೊಂದು ಎಲ್ಲ ಇಂಪಾರ್ಟೆಂಟ್, ಮಂಜೂರಾದ ಅನುದಾನವನ್ನು 2 ವರ್ಷಗಳೊಳಗಾಗಿ ಕಾಮರಿಗೆ ವಿನಿಯೋಗಿಸದಿದ್ದಲ್ಲಿ ಸದರಿ ಅನುದಾನವನ್ನು ದಂಡ ಸಮೇತವಾಗಿ ಸರ್ಕಾರದ ಮುಟ್ಟುಗೋಲು ಹಾಕಿಕೊಳ್ಳುವುದು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶದಂತೆ ಸಂಘ ಸಂಸ್ಥೆ ಕೂಡಲೇ ಬಿಡುಗಡೆ ಮಾಡತಕ್ಕದ್ದು. ಅಂದರೆ ಇವ್ಯಾವೂ ಕೂಡ ಫಾಲೋ ಮಾಡಿಲ್ಲ. ಇಟ್ಸ್ ಇದು ಪ್ರೂಫ್ ಇದೆ. ಅದು ಖಂಡಿತ ಭಕ್ತರು ಅದಕ್ಕೆ ಬಂದರೆ ಗೌರವಯುತವಾಗಿ ನಿಮ್ಮದು ಆಯ್ತಪ್ಪ, ಟೈಮ್ ಮುಗೀತು, ಇಷ್ಟೆಲ್ಲ ಉಂಡು ತಿಂದು ತೆಗೆರೆ ಆಯಿತು, ನೀವು ಗೌರವಯುತ ಎಕ್ಸಿಟ್ ಆಗ್ರಿ ಅಂತ ಜನ ಬಂದಾರೆ ಕಳ್ಸಾಕ. ಅವ್ರನ್ನ ಹೋಗ್ಬೇಕಾಗಿರೋದು ಅವರು. ಸಂಬಂಧ ಇಲ್ಲ. ಅದು ನಮ್ಮ ಭಕ್ತರು ಕೇಳೋದು ಲೆಕ್ಕ ಅಂತಂದರೆ ಅದಕ್ಕೊಂದು ಪುಸ್ತಕ ಮಾಡಬೇಕು. 2008ರಿಂದ ಏನೇನು ಹಂತ ಪ್ರತಿಯೊಂದನ್ನು ಅದು ಬಳಸ್ಬೇಕು. ಎಷ್ಟು ಮರಳು ಬಂತು, ಎಷ್ಟು ಮಣ್ಣು ಬಂತು, ಎಷ್ಟು ಜೋಳ ಬಂತು, ಎಷ್ಟು ಅಕ್ಕಿ ಬಂತು, ಎಷ್ಟು ಭತ್ತ ಬಂತು, ಬೆಳ್ಳಿ ಎಷ್ಟು ಬಂತು, ಬಂಗಾರ ಎಷ್ಟು ಬಂತು, ರಸೀದಿಗಳು ಎಷ್ಟು ಬಂದು ಎಲ್ಲವನ್ನ ಒಂದು ಬುಕ್ ಮಾಡಬೇಕು, ಬಿಡುಗಡೆ ಮಾಡಬೇಕು. ಆ ಬಿಡುಗಡೆ ಆದ ಮೇಲೆ ಜನಗಳ ಹತ್ರ ಹೋಗ್ಬೇಕು. ಈಗ ತಮಗೆ ಬೇಕಾದಂಗೆ ಕೃಷ್ಣ ಲೆಕ್ಕ ಕೂಡ ಕೊಂಡ್ರ ಅವ್ರ, ಅದನ್ನು ಸಮಾಜ ಒಪ್ಪಿಲ್ಲ. ಅದಕ್ಕೆ ಲಕ್ಷೋಪಲಕ್ಷದ ಮಠ ಇದು. ಏನಿಲ್ಲ, ನಿನ್ನೆ ಬಂದು ಅವ್ರು ಹೇಳಿದಾರಲ್ಲ, ನಾವು ಹಾಕಿಲ್ಲಲ್ಲ, ಪತ್ರಿಕೆ ಮಾಡಿಸಿಲ್ಲಲ್ಲ ನಾವು. ಈಗ ಅವರೇ ನೀನು ಉಚ್ಚಾಟನೆ ಮಾಡಿದಾರಲ್ಲ. ಯಾವ ಸಭೆ? ಅದು ನಮ್ಮ ಸಂಬಂಧ ಇಲ್ಲ. ನಮ್ಮ ಭಕ್ತರ ಸಭೆ ಅದು. ಭಕ್ತರ ಸಭೆಯಲ್ಲಿ ಇದೇವಲ್ಲ, ನಾವು ಎಲ್ಲಿ ಹೋಗಲ್ಲ. ನಾವು ಇರೋದು ಇಲ್ಲೇ. ಯಾರೇ ಇದ್ರೆ ಇಲ್ಲೇ ಬರಬೇಕು. ನಮಗೆ ಶರಣ ಆಗದವ್ರಿಗೆ ಆಶೀರ್ವಾದ ಮಾಡ್ತೇವೆ. ತಪ್ಪಾಗಿದೆ ಅಂತಂದರೆ ಅವರಿಗೆ ಕ್ಷಮೆ ಮಾಡ್ತೇವೆ. ನಾನು ಅನ್ನೋದು ಬರಬಾರ್ದು. ಇದು ಬಟ್ಟೆ ವ್ಯಾಪಾರ ಮಾಡ್ದಂಗೆ ತಿಳ್ಕೊಂಡ್ರೆ ನಡೆಯಂಗಿಲ್ಲ. ಜನಗಳಿಗೆ ಎಷ್ಟು ಬಾರಿ ಅಂತ ಈ ಥರ ಮೋಸ ಮಾಡೋಕ್ಕಾಗತ್ತೆ? ಹಾಂ,
ಖಂಡಿತ ನೀನೇ ಉತ್ತರ ಮಾಡಿ ಕೊಟ್ಟಾರಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ಎಲ್ಲರೂ ಭಕ್ತರು ಕೊಟ್ಟಿದ್ದಾರಲ್ಲ. ನಾವು ಅನ್ನೋರು ನಾವು. ಹರಿಹರ ಮಠದಲ್ಲಿ ಪರ ವಿರೋಧದ ಹೈ ಡ್ರಾಮಾ ನಡೀತಾ ಇದೆ. ಒಂದು ಕಡೆ ವಚನಾನಂದ ಶ್ರೀಗಳ ಪರವಾಗಿ ನಿಂತಿರುವಂತಹ ಭಕ್ತರ ಗುಂಪು ಟ್ರಸ್ಟಿಗಳ ಬಳಿ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದೆ. ಅದೇ ಲೆಕ್ಕವನ್ನ ಕೊಡೋದಕ್ಕೆ ಟ್ರಸ್ಟಿಗಳ ಆಗಮನ ಆಗಿದೆ ಮಠಕ್ಕೆ. ಇವತ್ತು ಟ್ರಸ್ಟಿಗಳ ಪರವಾಗಿರುವವರು ಕೂಡ ಮಠಕ್ಕೆ ಬಂದಿದ್ದಾರೆ. ಹೀಗಾಗಿ ಪರಸ್ಪರ ಘೋಷಣೆಗಳನ್ನ ಮೊಳಗಿಸಲಾಗ್ತಾ ಇದೆ. ಆಮೇಲೆ ಕಟ್ಟಡ ಪರವಾನಗಿ ಮನೆ ಕಟ್ಟಲು ಮತ್ತೊಂದು ಕಡೆ ವಚನಾನಂದ ಶ್ರೀಗಳು ಈ ಹಿಂದೆ ಟ್ರಸ್ಟ್ 2008ರಿಂದ ಇಲ್ಲಿ ತನಕ ಏನೆಲ್ಲ ಅಕ್ರಮ ಮಾಡಿದ್ಯೋ ಅದಕ್ಕೆ ಲೆಕ್ಕವನ್ನ ಕೊಡುವಂತಹ, ಅದಕ್ಕೆ ದಾಖಲೆಗಳನ್ನ ಮಾಧ್ಯಮದ ಮುಂದಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರದಿಂದ 10 ಕೋಟಿ ಅನುದಾನ ಬರುತ್ತೆ. ಆ 10 ಕೋಟಿ ಅನುದಾನದ ಬಳಕೆಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡಲಾಯಿತು. ನಕಲಿ ಪರವಾನಗಿಯನ್ನ ಸೃಷ್ಟಿಸುವಂತಹ ಕೆಲಸ ಮಾಡಲಾಯಿತು. ಹಲವು ಟ್ರಸ್ಟಿಗಳ ಸಹಿಯನ್ನ ನಕಲು ಮಾಡಲಾಯಿತು, PDO ಸಹಿಯನ್ನ ನಕಲು ಮಾಡಲಾಯಿತು, ಫೋರ್ಜರಿ ಮಾಡಲಾಯಿತು. ಆ ಮೂಲಕ ಹಣವನ್ನ ನುಂಗಿದ್ದಾರೆ. ಯಾವ ಕಟ್ಟಡಕ್ಕಾಗಿ ಸರ್ಕಾರ ಅನುದಾನವನ್ನ ಕೊಟ್ಟಿತ್ತೋ ಆ ಕಟ್ಟಡ ಇದುವರೆಗೂ ನಿರ್ಮಾಣವೇ ಆಗಿಲ್ಲ. ಆ ಹಣವನ್ನ ನುಂಗು ಹಾಕುವಂತಹ ಕೆಲಸ ಆಗಿದೆ. ಈ ರೀತಿಯಾದಂತಹ 10 ಅಕ್ರಮಗಳು ಮಠದಲ್ಲಿ ನಡೆದಿದ್ದಾವೆ ಅನ್ನೋದು ವಚನಾನಂದ ಶ್ರೀಗಳು ಮಾಡ್ತಾ ಇರುವಂತಹ ಆರೋಪ. ಕಳೆದ ಹಲವು ದಿನಗಳಿಂದ ಈ ಹೈಡ್ರಾಮಾ ನಡೀತಾ ಇದೆ. ಮೊದಲಿಗೆ ವಚನಾನಂದ ಶ್ರೀಗಳನ್ನ ಟ್ರಸ್ಟಿಗಳು ಸೇರ್ಕೊಂಡು ಅವರನ್ನ ಪದಚ್ಯುತಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರವೂ ಕೂಡ ವಚನಾನಂದ ಶ್ರೀಗಳು ಹರಿಹರ ಪಂಚಮಸಾಲಿ ಮಠವನ್ನ ಬಿಟ್ಟು ಹೋಗಿರ್ಲಿಲ್ಲ. ಅವರ ಪರವಾಗಿ ಭಕ್ತರು ಪಾಳಿಯಲ್ಲಿ ನಿಂತು ಮಠಕ್ಕೆ ಕಾವಲನ್ನ ಕೊಡುವಂತಹ ಕೆಲಸವನ್ನ ಮಾಡಿತು. ಅದಾದ ನಂತರ ಇವತ್ತಿಗೆ ಡೇಟ್ ಫಿಕ್ಸ್ ಆಗಿತ್ತು. ಅದು ಮಠದ ಲೆಕ್ಕವನ್ನ ಜನರ ಮುಂದಿಡುವಂತಹ ಕೆಲಸ. ಆಗಷ್ಟೇ BC ಉಮಾಪತಿ ಟ್ರಸ್ಟಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸ್ತಾ ಇದ್ರು ಮಹದೇವ್. ಆ ಟೈಮ್ನಲ್ಲಿ 2008ರಿಂದ ಇಲ್ಲಿ ತನಕ ಸುಮಾರು 18 ವರ್ಷಗಳ ಕಾಲ ಏನೇನಾಗಿದೆ ಮಠದಲ್ಲಿ, ಯಾವುದಕ್ಕೆ ಎಷ್ಟು ಖರ್ಚಾಗಿದೆ, ಆ ಎಲ್ಲ ಲೆಕ್ಕವನ್ನ ಜನರ ಮುಂದಿಡುವುದಕ್ಕೆ ನಾವು ಸಿದ್ಧ ಇದ್ದೀವಿ. ನಮ್ಮ ಬಳಿ ಎಲ್ಲಾ ಲೆಕ್ಕವೂ ಕೂಡ ಇದೆ, ಅದನ್ನ ಇವತ್ತು ಜನರ ಮುಂದಿಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಟ್ರಸ್ಟಿಗಳು ಯಾವುದೇ ರೀತಿಯಾದಂತಹ ಅಕ್ರಮ ಮಾಡಿಲ್ಲ. ನಮ್ಮ ವಿರುದ್ಧ ಶ್ರೀಗಳು ಮಾಡ್ತಾ ಇರುವಂತಹ ಆರೋಪ ಸುಳ್ಳು, ನಮ್ಮ ವಿರುದ್ಧ ಭಕ್ತರು ಮಾಡ್ತಾ ಇರುವಂತಹ ಆರೋಪ ಸುಳ್ಳು. ಇದು ಟ್ರಸ್ಟಿಗಳು ಹೇಳ್ತಾ ಇರುವಂತಹ ಮಾತು. ಮತ್ತೊಂದು ಕಡೆ ಭಕ್ತರು ವಚನಾನಂದ ಶ್ರೀಗಳ ಪರ ನಿಂತಿದ್ದಾರೆ. ಹೀಗಾಗಿ ಅಲ್ಲೊಂದು ರೀತಿ ಸ್ಟ್ಯಾಂಡ್ ಆಫ್ ಸಿಚುವೇಶನ್ ನಿರ್ಮಾಣ ಆಗಿದೆ. ಎರಡೂ ಕಡೆಯಿಂದ ವಾಗ್ವಾದಗಳು ನಡೀತಾ ಇದೆ, ಎರಡೂ ಕಡೆಯಿಂದ ಘೋಷಣೆಗಳು ಮೊಳಗ್ತಾ ಇದೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವುದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.